ನಮ್ಮ ದೇಶದೊಳಗಾಗ್ಲಿ ರಾಜ್ಯದೊಳಗಾಗ್ಲಿ ಬೇರೆ ಬೇರೆ ಸ್ಥಳಗಳೊಳಗೆ ಲಂಚದ ಪ್ರಕರಣಗಳು, ಲಂಚಕ್ಕಾಗಿ ಬೇಡಿಕೆ ಇಟ್ಟ ಪ್ರಕರಣಗಳು, ಆ ಲಂಚನ ಯಾವ್ಯಾವ ರೂಪದಾಗಿ ತಗೋತಾರೆ, ಇದೆಲ್ಲದರ ಪ್ರಕರಣಗಳನ್ನ ನಾವು ನೋಡಿರ್ತೀವಿ. ಈ ಲಂಚದ ಹೆಸರಿನಿಂದಲೇ ಎಷ್ಟೋ ಸರ್ಕಾರಗಳು ಬಿದ್ದು ಹೋಗಿದ್ದನ್ನ ನೋಡಿರ್ತೀವಿ. ಈ ಎಲ್ಲದರ ಹಿನ್ನೆಲೆಯೊಳಗೆ ಜನಪ್ರತಿನಿಧಿ ಆದವರು ಯಾವ ರೀತಿ ಭಾಷೆ ಬಳಸ್ತಾರೆ, ಯಾವ ರೀತಿ ನಡ್ಕೋತಾರೆ, ಅದ್ರ ಬಗ್ಗೆನೂ ನೋಡಿರ್ತೀವಿ. ಆದ್ರೆ ಈ ಎಲ್ಲಾ ಹಿನ್ನೆಲೆಯೊಳಗೆ ನೋಡೋದಂತಂದ್ರೆ ನಿನ್ನೆ ಮುನಿರತ್ನ ಅವರ ಬಗ್ಗೆ ಆದಂತ ಒಂದು ಆರೋಪ, ಅದನ್ನ ಡಿಟೇಲ್ ಆಗಿ ನೋಡೋಣ ರಾಜಲಕ್ಷ್ಮಿ ರಿಪೋರ್ಟ್ ನಲ್ಲಿ. ಶಾಸಕ ಮುನಿರತ್ನ ಅವರ ಮೇಲೆ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ಚೆಲುವರಾಜು ಅನ್ನೋರು ಒಂದು ಆರೋಪ ಮಾಡಿದ್ರು. 30 ಲಕ್ಷಕ್ಕಾಗಿ ಬೇಡಿಕೆ ಇಟ್ರು, ಇಲ್ಲಾಂದ್ರೆ ನಿನ್ನ ಗುತ್ತಿಗೆಯನ್ನ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ರು. ಅವರು ಶಾಸಕರ ಜೋಡಿ ಆದಂತ ಒಂದು ಆಡಿಯೋನ ಅಲ್ಲಿ ಜನರ ಎದುರಿಗೆ ಇಟ್ಟರು. ದುಡ್ಡು 1 ಲಕ್ಷ ಅಡ್ಜಸ್ಟ್ ಆಯ್ತು, ನನ್ನ ಕೈಲಿ ಹೊಂಚಕ್ಕಾಗಲಿಲ್ಲ. ಬುಧವಾರ ದಿನ ನಾನು ಕೊಡ್ತೀನಿ, ಆಡಿದ ಮಾತಿಗೆ ತಪ್ಪಲ್ಲ ನಾನು. ಸೊ ಬುಧವಾರ ದಿನ ನಿಮಗೆ ಕೊಡ್ತೀನಿ ನಾನು. ನೀವು ಯಾರಿಗೆ ತಲುಪಿಸ್ತೀವಿ ಅಲ್ಲಿಗೆ ತಲುಪಿಸ್ತೀವಿ. ಆ ಆಡಿಯೋದೊಳಗಿರುವಂತಹದ್ದು ಇಡೀ ರಾಜ್ಯದ ತುಂಬಾ, ಇವತ್ತು ರಾಜ್ಯ ಯಾಕೆ ದೇಶದ ತುಂಬಾನು ಎಲ್ಲಾ ಮೀಡಿಯಾದೊಳಗೆ ಅದು ಬಂತು, ಎಲ್ಲರ ಫೋನ್ ಒಳಗೂ ಅದು ಈಗ ಹರಿದಾಡಕತ್ತದೆ. ಏನಿತ್ತು ಆ ವಿಡಿಯೋದೊಳಗೆ, ಯಾವ ರೀತಿ ಭಾಷೆ ಬಳಸಿದ್ರು, ಯಾವ ರೀತಿಯ ಒಂದು ಬೇಡಿಕೆಯನ್ನು ಇಟ್ಟಿದ್ರು ಅನ್ನೋದನ್ನ ಕೇಳಿ ಈಗ ಬೆಂಗಳೂರು ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಅವರು ಅದರ ಮೇಲೆ FIR ಮಾಡ್ರಿ ಅಂತ ಹೇಳಿ ಅವ್ರ ಒಂದು ಮುಂದೆ ಬಂದು ಒಂದು ಕಂಪ್ಲೇಂಟ್ ದಾಖಲಿಸಿದ್ದಕ್ಕೆ ಶಾಸಕ ಮುನಿರತ್ನ ಅವರು ಆಂಧ್ರ ಪ್ರದೇಶಕ್ಕೆ ಹೋಗೋ ದಾರಿಯೊಳಗೆ ಅವರನ್ನ ಅರೆಸ್ಟ್ ಮಾಡ್ಯಾರ. ಈ ಕಂಪ್ಲೇಂಟ್ ಒಳಗೆ ಏನಿದೆ, ಯಾವ ಒಂದು ಆಕ್ಟ್ಗಳು ಏನು ಅನ್ನೋದು ಇನ್ನೂ ಯಾರಿಗೂ ಬಹಿರಂಗ ಆಗಿಲ್ಲ. ಆದರೆ ಅಲ್ಲಿ ಒಂದು ಆಡಿಯೋ ಕ್ಲಿಪ್ ಒಳಗಿರುವಂತಹದ್ದು ಆ ಒಂದು ಭಾಷೆ ಅಥವಾ ಒಂದು ಸಂಭಾಷಣೆಯನ್ನ ನೋಡಿದ್ರೆ ಯಾವ್ಯಾವ ಸೆಕ್ಷನ್ ಗಳನ್ನ ಹಾಕಬಹುದು ಅಥವಾ ಯಾವ್ಯಾವ ಕಾನೂನಿನಡಿ ಹಾಕಬಹುದು ಅನ್ನೋದನ್ನ ತಿಳ್ಕೋಬಹುದು. ಒಂದು, ಶಾಸಕ ಮುನಿರತ್ನ ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ರಾಜರಾಜೇಶ್ವರಿ ನಗರದ MLA, ಬಿಜೆಪಿಯಿಂದ ಆಯ್ಕೆಯಾದಂಥವರು. ಇವರು ಯಾವ ರೀತಿ ಬೇಡಿಕೆ ಇಟ್ರು, ಒಬ್ಬ ಗುತ್ತಿಗೆದಾರ ಚೆಲುವರಾಜು ಅನ್ನೋರಿಗೆ 30 ಲಕ್ಷ ಕೊಡ್ರಿ ಅಂತ ಬೇಡಿಕೆ ಇಟ್ರು. ಆ ಕಾಲ್ನೊಳಗೆ ಕೆಟ್ಟದಾದ ಒಂದು ಸಂಭಾಷಣೆ ಮಾಡ್ತಾರೆ. ಅಡ್ಡ ಇಟ್ಬಿಡ್ತಾನೆ ಕೊಡ್ಬೇಕಾ ಅಥವಾ ನೀನು ನನ್ನ ಮನೆಯವ್ರನ್ನ ಬೇಯಿಸ್ತೀಯಲ್ಲೋ ಮಲಗಿಸೋ, ಏನು ಗೌಡ ತಾನೇ ನಿಮ್ಮ ಮಲಗಿಸೋ. ಅದ್ರೊಳಗೆ ಹೇಳ್ತಾರೆ ಹೆಣ್ಣು ಮಕ್ಕಳ ಬಗ್ಗೆ, ಚೆಲುವರಾಜು ಅವರ ತಾಯಿ ಪತ್ನಿ ಇವರ ಬಗ್ಗೆ ಕೆಟ್ಟದಾಗಿ ಭಾಷೆ ಬಳಸ್ತಾರೆ. ಅವರನ್ನ ನನ್ನ ಹತ್ರ ತಗೊಂಡ್ ಬಾ, ನಾನು ನಿನಗೆಲ್ಲ ಮಾಡಿಕೊಡ್ತೀನಿ ಅನ್ನುವಂತ ಭಾಷೆನೂ ಬಳಸ್ತಾರೆ. ಆ ಒಂದು ಆಡಿಯೋ ಕೇಳಿದ್ರೆ ಅತಿ ಅಸಭ್ಯ ಮತ್ತು ಅಶ್ಲೀಲ ಭಾಷೆಯಿಂದ ಕೂಡಿದೆ. ಇದು ಎಲ್ಲದರ ಜೋಡಿ ಅವರು ಇನ್ನೂ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಹೇಳ್ತಾರೆ, ಅವ ಒಂದು ದಲಿತ ಸಮುದಾಯಕ್ಕೆ ಸೇರಿದವ, ನೀನು ಗೌಡ ಆಗಿ ಆ ದಲಿತ ಸಮುದಾಯದ ಜೋಡಿ ಯಾಕೆ ಹೋಗ್ತಿದಿ, ನೀನ್ ಇಲ್ಲಿ ಬರ್ಬೇಕು, ನೀನು ನಿನ್ನ ಮನೆಯ ತಾಯಿನ ಹೆಂಡತಿನ ನನ್ನ ಹತ್ರ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ. ಜೊತೆ ಯಾಕೋ ಸೇರ್ತೀಯ ವಲಯರವನ್ ಜೊತೆ, ಒಬ್ಬ ಗೌಡ ಆಗಿ ಆ ವಲಯರವನ್ಗೆ ಯಾಕೋ ಸಾಕ್ತೀಯ? ನಾನು 5 ವರ್ಷ MLA ಕಣೋ, ಅವನ ಏನ್ ಅಂತಾನೋ, ಅಲಾಮ್ ಕೋರ್ನರ್ ಮಗನೇ ನೀನ್ ಹೆಂಗೂ ಇಲ್ದಂಗೆ ಮಾಡಕ್ ಕೊಡ್ತೀನಲ್ಲೋ, ಬಿಡ್ತೀನಿ ನಾವು ನಿನ್ನ ಅಷ್ಟು ಸುಲಭವಾಗಿ. ಇದಲ್ದಿದ್ರೆ ಇಂಥದ್ದು 100ರಲ್ಲಿ ನಿನ್ ಕತೆ ಮುಗಿಸ್ತೀನಿ ಕಣೋ. ಅವನ ವಲಯ ಮಗನ ಕೈಲಿ ಏನಾಗತ್ತೋ ಇಲ್ಲ, ನಾನು ದುಡ್ಡು ತಾಮನ್ ಕೊಡ್ತೀನಿ. ಅರ್ಥ ಆಯ್ತಾ? ನೀನ್ ಹೋಗಿದ್ದು ಏನ್ ಮಾತಾಡಿದ್ರೆ ತಗೊಂಬರ ಮಗನ ನಡಿಯೋ. ಇಲ್ಲಿ ಒಂದು ನಗಬೇಕೋ ಅಥವಾ ಅಳಬೇಕೋ ನಮ್ಮ ಜನರ ಬಗ್ಗೆ ಅಥವಾ ನಮ್ಮ ಪ್ರತಿನಿಧಿಗಳ ಬಗ್ಗೆ ಅಂತಂದ್ರೆ, ಹೆಣ್ಣು ಮಕ್ಕಳ ಬಗ್ಗೆ ಅಸಭ್ಯವಾಗಿ ಮಾತಾಡುವುದಲ್ಲದೆ, ಆ ಹೆಣ್ಣು ಮಕ್ಕಳನ್ನ, ಅವನ ಮನೆ ಹೆಣ್ಣು ಮಕ್ಕಳನ್ನ ಕೀಳಾಗಿ ಕಾಣುವುದಲ್ಲದೆ, ಒಂದು ಕಾಲ್ದಾಗ ಅವ್ರನ್ನ ಕರೆದು ತಾನು ಮಿಸ್ಯೂಸ್ ಮಾಡ್ಕೋತೀನಿ ಅಂತ ಹೇಳುವುದಲ್ಲದೆ, ಅದ್ರ ಒಳಗೂ ಒಂದು ಜಾತೀಯತೆಯನ್ನ ತಗೊಂಡ್ಬರ್ತಾರೆ. ಅಂದ್ರೆ ಇವರ ಮನೆ ಹೆಣ್ಣು ಮಕ್ಕಳು ಬೇರೆ ಮೇಲ್ಜಾತಿಯ ಹೆಣ್ಣು ಮಕ್ಕಳು ಕೆಳಗಿನ ಜಾತಿಯವ್ರ ಜೋಡಿ ಹೋದ್ರೆ ಅಪರಾಧ, ನಮ್ಮ ಜಾತಿಯವ್ರ ಜೋಡಿ ಇದ್ರೆ ಸರಿ ಅನ್ನೋ ತರ. ಇದು ಯಾವ ತರದ ಮನಸ್ಥಿತಿ, ನಮ್ಮ ಜನಪ್ರತಿನಿಧಿಗಳು ಯಾವ ಲೆವೆಲ್ಗೆ ಹೋಗಿ ಮುಟ್ಟ್ಯಾರ, ಇದರಂತ ಒಂದು ಹಂತ, ಇದಕ್ಕಿಂತ ಒಂದು ಕೀಳು ಹಂತಕ್ಕೆ ಹೋಗಕ್ ಸಾಧ್ಯನಾ? ಇದು ಬರೇ ಮುನಿರತ್ನವ್ರಿಗೆ ಸಂಬಂಧಪಟ್ಟಿದ್ದ ಅಂತ ನೋಡಿದ್ರೆ ಇಲ್ಲ. ಈ ಒಂದು ಮನಸ್ಥಿತಿ ಬಹಳ ಪಕ್ಷಗಳೊಳಗೆ ಬೇಕಾದಷ್ಟು ಸಲ ಕಂಡು ಬಂದಿದೆ. ಈ ಮೊದಲು ತೃಣಮೂಲ ಕಾಂಗ್ರೆಸ್ ಒಳಗಿದ್ದಂತ ಒಬ್ರು ತಪನ್ ದಾಸ್ ಅಂತ ಹೇಳಿ ಅಲ್ಲಿ ಆರೋಪ ಬಂದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನನ್ನ ಪಕ್ಷದ ಕಾರ್ಯಕರ್ತರನ್ನ ಬಿಟ್ಟು ನಿಮ್ಮ ಜಾತಿ ಹೆಣ್ಮಕ್ಳನ್ನ, ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಇಂಥದ್ದೇ ಒಂದು ಹೇಳಿಕೆಗಳನ್ನ ಎಷ್ಟೋ ಸಲ ಬೇರೆ ಬೇರೆ ಪಕ್ಷದವ್ರು ಕೊಟ್ರು. ಆದ್ರೆ ಕಳೆದ 10 ವರ್ಷದೊಳಗೆ ಬಿಜೆಪಿಯಿಂದ ಬಂದಂತ ಬಹಳಷ್ಟು ಶಾಸಕರಾಗ್ಲಿ MP ಇಂಥ ಹೇಳಿಕೆಗಳನ್ನ ಕೊಡುವುದು, ಆ ರೀತಿ ನಡ್ಕೊಳ್ಳೋದು ಬಹಳ ಸಾಮಾನ್ಯ ಆಗಿ ನಾವು ನೋಡಕತ್ತೀವಿ.
ಉನ್ನಾವ್ ರೇಪ್ ಕೇಸ್ ಇರಬಹುದು, ಬೇರೆ ಬೇರೆ ಕಟುವಾದೊಳಗೆ ಆದಂತಹ ಒಂದು ಆ ಮಗುವಿನ ಮೇಲೆ ಆದಂತಹ ರೇಪ್ ಇರಬಹುದು, ಹಾಥ್ರಸ್ ಕೇಸ್ ಇರಬಹುದು. ಎಲ್ಲಾ ಕಡೆ ನಾವು ನೋಡಿದಾಗ ಹೆಣ್ಣು ಮಕ್ಕಳನ್ನ ಕೇವಲ ಬಳಕೆ ವಸ್ತು ಅಂತ ಆಗಿದ್ದನ್ನ ನಾವು ನೋಡ್ತೀವಿ. ಈಗ ನಮ್ಮ ಮುಂದಿರೋ ಪ್ರಶ್ನೆ, ಹೆಣ್ಣು ಮಕ್ಕಳು ಬರೇ ಬಳಕೆ ವಸ್ತು ಅಂತ ಇವರು ಮಾನಸಿಕವಾಗಿ ಒಪ್ಕೊಂಡ್ಬಿಟ್ಟಾರ, ಅದರೊಳಗೂ ಮತ್ತೆ ಉತ್ತಮ ಜಾತಿಯ ಹೆಣ್ಣು ಮಕ್ಕಳು ಕೆಳಗಿನ ಜಾತಿಯ ಗಂಡು ಮಕ್ಕಳ ಜೋಡಿ ಹೋಗಬಾರದು ಅನ್ನುವಂತ ಒಂದು ಜಾತೀಯತೆಯ ಲೆಬಲ್ ಅದನ್ನೂ ಮಾಡಿ ತಾವು ಮಾಡುವಂತಹ ಕರಪ್ಷನ್ ಆಗಲಿ, ಮಾನಸಿಕ ವಿಕಾರಗಳಾಗ್ಲಿ, ವಿಕೃತಿಯಾಗ್ಲಿ, ಇದ್ರೊಳಗೂ ಜಾತೀಯತೆಯನ್ನ ತಗೊಂಡು ಬರೋದು, ಇದು ಕೊನೆಯದಾಗಿ ಹೋಗಿ ಎಲ್ಲಿಗೆ ಮುಟ್ತದೆ? ಶಾಸಕ ಮುನಿರತ್ನ ಅವರು ಏನ್ ಹೇಳಿದ್ರು, ನಿನ್ನ ಮನೆ ಹೆಣ್ಮಕ್ಳನ್ನ ನನ್ನ ಕಡೆ ತಗೊಂಡ್ ಬಾ ಅಂತ ಹೇಳಿದ್ರು. ಅದರ ಜೋಡಿ SC/ST ಅನ್ನುವಂಥ ಒಂದು ಆಕ್ಟ್ ಕೆಳಗೆ ಅವರು ಜಾತಿ ನಿಂದನೆಯನ್ನು ಮಾಡಿದ್ರು. ಅಲ್ಲಿ ಬೇರೆ ಜಾತಿ ಅಥವಾ ದಲಿತ ಜಾತಿ ಒಬ್ಬ ವ್ಯಕ್ತಿ ಕಡೆ ಗೌಡ ಆಗಿ ಹೋಗ್ತೀಯಲ್ಲ ಅಂತ ಅನ್ನುವಾಗ, ಇದು SC/ST ಅಟ್ರಾಸಿಟಿ ಆಕ್ಟ್ ಒಳಗೆ ಕ್ಲಿಯರ್ ಆಗಿ ಒಂದು ದೊಡ್ಡದಾದ ಒಫೆನ್ಸ್, ಇದು ನಾನ್ ಬೇಲೇಬಲ್ ಒಫೆನ್ಸ್. ಅದರ ಜೊತೆ ಹೆಣ್ಣು ಮಕ್ಕಳ ಬಗ್ಗೆ ಅವ್ಯಾಚವಾಗಿ ಮಾತಾಡಿದ್ದು, ಇದು ನಾವು ನಿರ್ಭಯ ಕೇಸಿನ ನಂತರ ನೋಡಿರಬಹುದು. ಜಸ್ಟಿಸ್ ವರ್ಮಾ ಕಮಿಟಿ ಬಂದು ಹೆಣ್ಮಕ್ಕಳನ್ನ, ಅವರ ರಕ್ಷಣೆಯನ್ನ, ಅವರ ಘನತೆಯನ್ನ ಕಾಪಾಡುವ ಸಲುವಾಗಿ ಕಾನೂನನ್ನ ಇನ್ನೂ ಹೆಚ್ಚು ಸ್ಟ್ರಾಂಗ್ ಮಾಡಿದಾಗ ಅದರ ನಂತರ ಎಲ್ಲಾ ಒಂದು ಅಪರಾಧ ಸಂಖ್ಯೆಗಳು ಕಡಿಮೆ ಆಗ್ತವೇನೋ ಅಂತ ನೋಡಿದ್ರೆ ಅದು ಏನೂ ಆಗಿಲ್ಲ. ಯಾಕಾಗಿಲ್ಲ ಅಂದ್ರೆ, ನಾವು ಕಾನೂನನ್ನ ಸ್ಟ್ರಾಂಗ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಕಾನೂನನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ, ಯಾವ ರೀತಿ ಜಾರಿಗೆ ತರ್ತೀವಿ ಅದು ಇಂಪಾರ್ಟೆಂಟ್. ಯಾಕೆ ಎಲ್ಲಾ ಈ ಜನಪ್ರತಿನಿಧಿಗಳು ಅಥವಾ ಮುನಿರತ್ನ ಅಂತವರು ಇಷ್ಟು ಧೈರ್ಯದಿಂದ, ಇಷ್ಟು ಬಂಡತನದಿಂದ ಇಂಥ ಶಬ್ದಗಳನ್ನ ಬಳಸ್ತಾರೆ ಅಂತಂದ್ರೆ, ಈ ಕಾನೂನುಗಳಿಂದ ಅವರು ಆರಾಮಾಗಿ ತಪ್ಪಿಸ್ಕೊಂಡು ಬರ್ತಾರೆ ಅನ್ನುವಂಥ ಒಂದು ಧೈರ್ಯ ಅಥವಾ ಹುಂಬತನ ಅವರಿಗೆ ಇರ್ತದೆ. ಅದಕ್ಕೆ ಇದು ಸಾಧ್ಯ ಆಗ್ತದೆ. ಇದು ಸಾಧ್ಯ ಆಗಬಾರ್ದು ಅಂತಂದ್ರೆ, ಇದು ಯಾವ ರೀತಿ ಕೇಸ್ ನಡಿಬೇಕು, ಜನ ಯಾವ ರೀತಿ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಬೇಕು, ಅದೆಲ್ಲದರ ಮೇಲೇನೂ ಇದು ನಿಂತಿರ್ತದೆ. ಈಗ ನಾವು ಬರೀ ಮುನಿರತ್ನ ಅವರ ಕೇಸನ್ನೇ ನೋಡಿದರೆ, ಕಳೆದ ಚುನಾವಣಾ ಸಮಯದಲ್ಲಿ ಅವರ ಮನೆಯೊಳಗೆ ಅವರಿಗೆ ಸಂಬಂಧಿಸಿದ ಫ್ಲಾಟ್ ಒಳಗೆ ವೋಟರ್ ID, ಆಧಾರ್ ಕಾರ್ಡ್ಗಳು ಆ ಏರಿಯಾದ ಜನರದ್ದು ಸಾವಿರಾರು ಸಂಖ್ಯೆಯಲ್ಲಿ ಸಿಕ್ಕುವು. ಆ ಪ್ರಕರಣ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಮುನಿರತ್ನ ಅವರು ಒಂದು ನಮ್ಮ ದೇಶದ ಮಹಾನ್ ಎಪಿಕ್ ಬಗ್ಗೆ ಸಿನಿಮಾ ಮಾಡ್ತಾರೆ, ತಮ್ಮ ಹೆಸರಿನ ಜೋಡಿ ಅದನ್ನ ಮಾಡ್ತಾರೆ. ಅಂಥ ವ್ಯಕ್ತಿ ಹಿಂದೆ ದುಶ್ಯಾಸನ ಮಾಡುವಂತ ಕೆಲಸ ಮಾಡ್ತಾರೆ, ದುರ್ಯೋಧನ ಅಂತ ಮಾತು ಹೇಳ್ತಾರೆ. ಈಗ ಮುನಿರತ್ನ ಅವ್ರ ಬಗ್ಗೆ ಈಗ ರಿಜಿಸ್ಟರ್ ಆದಂತಹ ಕೇಸು ಅರೆಸ್ಟ್ ಆದ ನಂತರ ಮುಂದೆ ಏನಾಗಬಹುದು ಅಂತಂದ್ರೆ, ಅದು ಯಾವ ರೀತಿ ಆದ್ರೂ ಟರ್ನ್ ತಗೋಬಹುದು. ಏನು ಕಂಪ್ಲೇಂಟ್ ಮಾಡ್ತಾರೆ, ಆ ಕಂಪ್ಲೇಂಟ್ ಎಷ್ಟು ಸ್ಟ್ರಾಂಗ್ ಆಗಿ ಮಾಡ್ತಾರೆ, ಎಷ್ಟು ಸ್ಟ್ರಾಂಗ್ ಆಗಿ ಚಾರ್ಜ್ ಶೀಟ್ ಮಾಡ್ತಾರೆ, ಎಲ್ಲಿ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ, ಸಾಕ್ಷಿಗಳು ಕೈ ತಪ್ಪಿ ಹೋಗ್ಲಾರ್ದಂಗ್ ಮಾಡ್ತಾರೆ, ಇದು ಎಲ್ಲಾದ್ರ ಮೇಲೇನೂ ನಿಂತಿರ್ತದೆ. ಈಗ ಆಡಿಯೋ ಕ್ಲಿಪ್ ನಂದಲ್ಲ, ಅದ್ರೊಳಗಿರೋ ಧ್ವನಿ ನಂದಲ್ಲ ಅಂತ ಒಂದು ಹೇಳಿಕೆ ನಾಳೆಯಿಂದನೇ ಶುರು ಆಗ್ಬಹುದು. ಈ ಒಂದು ಪ್ರೊಸೆಸ್ ಒಳಗೆ ಯಾವುದೇ ಸಾಕ್ಷಿಗಳು ಕೈ ತಪ್ಪಿ ಹೋಗ್ಲಾರ್ದಂಗೆ ನೋಡ್ಕೊಳ್ಳುವ ಜವಾಬ್ದಾರಿ ಪೊಲೀಸರ ಮೇಲಷ್ಟೇ ಅಲ್ಲ, ಜನರ ಮೇಲೂ ಇರ್ತದೆ. ಯಾಕಂದ್ರೆ ಒಂದು ಪಕ್ಷಕ್ಕೆ ಸೇರಿದ ವ್ಯಕ್ತಿ ಅರೆಸ್ಟ್ ಆದ ಅಂದ ಕೂಡ್ಲೇನೆ ಅಲ್ಲಿ ಜನ ಮಾತಾಡೋದು ಏನಂದ್ರೆ, ನಿಮ್ಮವರು ಮಾಡಿದ್ರೆ ಸರಿನಾ, ನಿಮ್ಮವರು ಮಾಡಿದ್ರೆ ಸರಿನಾ, ನಿಮ್ ಪಕ್ಷದಾಗ ಹಂಗಾಗಿತ್ತಲ್ಲ, ಆ ವರ್ಷ ಹಿಂಗಾಗಿತ್ತಲ್ಲ ಅಂತ ಶುರು ಆಗಿಬಿಡ್ತಾವು. ಇದೆಲ್ಲಾ ನಾವು ಒಂದು ಘಟನೆ ನಡೆದಾಗ 100 ವರ್ಷ ಹಿಂದಿನಿಂದ ಏನಾಯ್ತು ಅಂತ ನೋಡ್ಕೋತ ಕೂತ್ರೆ ಇವತ್ತಿನ ಘಟನೆ ಇಂಪಾರ್ಟೆನ್ಸು ಕಳ್ಕೋತೀವಿ, ಅದನ್ನ ಕೈಯಿಂದ ತಪ್ಪಿಸಿ ಹೋಗಕ್ಕೆ ನಾವೇ ಜವಾಬ್ದಾರರಾಗ್ತೀವಿ. ನಾವು ಎಲ್ಲಾ ಜಾತಿ, ಧರ್ಮ, ಪಕ್ಷ ಇದನ್ನೆಲ್ಲ ಬಿಟ್ಟು ಒಗ್ಗಟ್ಟಾಗಿ ಮಹಿಳೆಯರ ಸೇಫ್ಟಿ ಬಗ್ಗೆನೂ ನೋಡ್ಬೇಕಾಗ್ತದೆ. ಅದರ ಜೋಡಿ ಜನಪ್ರತಿನಿಧಿ ಆದವರು, ಅವರು ಕಾನೂನಿಗಿಂತ ಮೇಲೆ ಅಲ್ಲ, ಅವರಿಗೂ ಎಲ್ಲಾ ಕಾನೂನು ಸಮ ಅನ್ನುವ ಒಂದು ಆಂಗಲ್ ದಿಂದನೂ ನಾವು ನೋಡ್ಬೇಕಾಗ್ತದೆ. ಬಿಜೆಪಿ ಈ ಒಂದು ಪ್ರಕರಣಕ್ಕೆ ಯಾವ ರೀತಿ ಸ್ಪಂದಿಸ್ತದೆ ಅನ್ನೋದ್ರ ಮೇಲೆ ಬಿಜೆಪಿ ಜನರನ್ನ ಅಥವಾ ಮಹಿಳೆಯರನ್ನ ಯಾವ ರೀತಿ ಕಾಣುತ್ತದೆ ಅನ್ನೋದು ಇಲ್ಲಿ ಕಂಡು ಬರ್ತದೆ. ಇಲ್ಲಿ ಗೌಡ ಸಮುದಾಯ ಅಂತ ಹೇಳಿದಾಗ, ನೀನು ಗೌಡ, ಅವನು ದಲಿತ ಅಂತ ಶಬ್ದ ಉಪಯೋಗ ಮಾಡಿದಾಗ ಗೌಡ ಸಮುದಾಯದ ಮೇಲೇನೂ ಒಂದು ಜವಾಬ್ದಾರಿ ಬರ್ತದೆ. ನಾವು ಇಂಥ ಮನಸ್ಥಿತಿಗೆ ಸಪೋರ್ಟ್ ಮಾಡುವುದಿಲ್ಲ ಅಂತ ಅವರು ಅದನ್ನ ತೋರಿಸ್ಬೇಕಾಗ್ತದೆ. ಇದು ಕೇವಲ ಚಲುವರಾಜು ಅವರು ಮುನಿರತ್ನ ಅವರ ಮೇಲೆ ದಾಖಲಿಸಿರುವ ಒಂದು ಘಟನೆ ಅಥವಾ ಒಂದು ಕಂಪ್ಲೇಂಟ್ ಅಂತ ನಾವು ನೋಡಕ್ಕಾಗೋದಿಲ್ಲ. ಇದು ಒಂದು ಮನಸ್ಥಿತಿ, ಈ ಒಂದು ಸಮಾಜದೊಳಗೆ ಪ್ರಚಲಿತ ಇರುವಂತಹ ಮನಸ್ಥಿತಿ. ಈ ಮನಸ್ಥಿತಿಯ ವಿರುದ್ಧ ಇದ್ದವರು ಎಲ್ಲರೂ ಸೇರಿ ಇದನ್ನ ವಿರೋಧಿಸಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ಅನಿವಾರ್ಯತೆ ಇದೆ ಅಂತ ನನಗನಿಸ್ತದೆ. ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ಯಾವುದಾದ್ರೂ ವಿಷಯದ ಬಗ್ಗೆ ಬೇಕು ವಿಡಿಯೋ ಅಂತ ಅನಿಸಿದರೆ ಕಮೆಂಟ್ನಲ್ಲಿ ಹೇಳಿ. ಧನ್ಯವಾದ.